ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ನೋಡಿ ಈ ಥರ ಸ್ಯಾರಿಗಳಲ್ಲಿ ಯಾವ ರೀತಿ ಸಿಂಪಲಾಗಿ ಸೀರೆ ಕುಚ್ಚು ಹಾಕೋದು ಅಂತ ನಾನು ತೋರಿಸ್ಕೊಡ್ತೀನಿ. ಸೀರೆಯಲ್ಲಿ ಬಂದಿರುವಂಥ ದಾರನೇ ನಾವು ನೀಟಾಗಿ ಬಿಚ್ಕೊಂಡು ಸಿಂಪಲಾಗಿ ಒಂದೊಂದು ಗಂಟೆ ಥರ ಯಾವ ರೀತಿ ಹಾಕೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ತುಂಬಾ ಈಸಿ ನೋಡಿ. ನಾವು ಯಾವುದಾದ್ರೂ ಒಂದು ಸೀರೆ ಪಿನ್ ಅಥವಾ ಸೂಜಿ ಸಹಾಯದಿಂದ ಈ ಥರ ಒಂದೊಂದು ದಾರನೇ ಈ ಥರ ತೊಗೋಬೇಕು. ನಾವು ನೋಡಿ ಈ ರೀತಿ ನಾನು ಸೀರೆನ ಉದ್ದಕ್ಕೆ ಹಾಕಿ ಇಟ್ಕೋಬೇಕಾಗುತ್ತೆ. ನಾನಿಲ್ಲಿ ನಿಮಗೆ ಕ್ಯಾಮ್ರಾದಲ್ಲಿ ತೋರಿಸೋದಕ್ಕೋಸ್ಕರ ಇದು ಮಾಡಿ ನೋಡಿ. ಈ ಕಡೆ ಲಾಸ್ಟಲ್ಲಿ ಸ್ವಲ್ಪ ಎಡ್ಜ್ ಇರುತ್ತಲ್ವ, ಅದನ್ನು ಸ್ವಲ್ಪ ಕಟ್ ಮಾಡ್ಕೋಬೇಕು. ಇಲ್ದವ್ರಿಗೆ ಈ ದಾರ ನಮಗೆ ಈಸಿಯಾಗಿ ಬರಲ್ಲ. ಎಡ್ಜಲ್ಲಿ ಸ್ವಲ್ಪ ಅದು ಗಟ್ಟಿಯಾಗಿರುತ್ತೆ, ಅದನ್ನು ಸ್ವಲ್ಪ ಕಟ್ ಮಾಡಿಬಿಟ್ರೆ ನಮಗೆ ದಾರ ಅನ್ನೋದು ಒಂದೊಂದು ದಾರನೇ ನೋಡಿ ಈಸಿಯಾಗಿ ಬಂದುಬಿಡುತ್ತೆ. ನಾವು ಸೂಜಿಯಿಂದ 1 ಅಥವಾ 2 ದಾರನ ನಾವು ತೊಗೊಂಡ್ರೆ ಈಸಿಯಾಗಿ ಬರುತ್ತೆ. ನಾವು ಒಂದೊಂದು ಸರ್ತಿ 3 ದಾರನೂ ತೆಗಿಬೋದು, 4 ದಾರನೂ ತೆಗಿಬೋದು. ನಾವು ಸೀರೆನೇನೆಂದರೆ ಅಗಲವಾಗಿ ನೀಟಾಗಿ ಒಂದೇ ಲೆವೆಲಾಗಿ ಉದ್ದಕ್ಕೆ ಹಾಕ್ಕೊಂಡ್ರೆ ನಮಗೆ ಈಸಿಯಾಗಿ ಬಂದುಬಿಡುತ್ತೆ. ಒಂದೊಂದು ದಾರನೇ ತೊಗೋಬೋದು. ಎಲ್ಲಾದರೂ ಸ್ವಲ್ಪ ದಾರ ಏನಾದರೂ ಸೀರೆಯಲ್ಲೇ ಸ್ವಲ್ಪ ದಾರ ಒಂಥರ ಸಿಕ್ಕ ಥರ ಬಂದಿತ್ತು ಅಂದರೆ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಕಷ್ಟ ಅಂದರೆ ಕಷ್ಟ ಏನಿಲ್ಲ, ಅಲ್ಲಿ ಸ್ವಲ್ಪ ಹುಷಾರಾಗಿ ತೆಗೆದುಬಿಟ್ರೆ ನಮಗೆ ಮತ್ತು ಸೀರೆ ಏನಿದೆ ಸೀರೆ ಫುಲ್ ನಮಗೆ ಈಸಿಯಾಗಿ ಬಂದುಬಿಡುತ್ತೆ ನೋಡಿ. ಆಲ್ಮೋಸ್ಟ್ ಈ ಥರ ಸೀರೆಗಳಿಗೆ ಸ್ವಲ್ಪ ದಾರ ಅವರೇ ಬಿಚ್ಚಿ ಕೊಟ್ಟಿರ್ತಾರೆ, ಮತ್ತು ಎಡ್ಜಲ್ಲಿ ಸ್ವಲ್ಪ ದಾರನ ಕೊಟ್ಟಿರ್ತಾರೆ ಅವರು, ಸ್ವಲ್ಪ ಬಟ್ಟೆ ಥರ. ಕೆಲವರೆಲ್ಲ ಇದನ್ನು ನೀಟಾಗಿ ಕಟ್ ಮಾಡಿಬಿಟ್ಟು ಬೇಡ ಅಂತ ಬಿಟ್ಟು ಜಿಗ್ಜಾಗ್ ಮಾಡಿಸ್ಕೊಬಿಡ್ತಾರೆ. ಕೆಲವರು ಅದನ್ನು ಒಂದೊಂದು ಗಂಟೆ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಬಿಟ್ಟು ಈ ಥರ ನೀಟಾಗಿ ಬಿಚ್ಚಿಸ್ಕೊಂಡು ಒಂದೊಂದು ಗಂಟೆ ಹಾಕ್ಕೋತಾರೆ. ಇದು ನಮಗೆ ತುಂಬ ಟೈಮು ಏನು ತೊಗೊಳಲ್ಲ. ಇದು ದಾರ ಬಿಚ್ಚೋದು, ಗಂಟು ಹಾಕೋದು, ಒಂದೊಂದು ಗಂಟು ಎಲ್ಲ ಸೇರಿದ್ರೇನು ನಮಗೆ 30 to 40 ಮಿನಿಟ್ಸ್ ಒಳಗಡೆ ಕಂಪ್ಲೀಟ್ ಆಗುತ್ತೆ. ನಾನು ಇದು ಫಸ್ಟ್ ಟೈಮ್ ಮಾಡ್ತಾಯಿರೋದು. ನನಗೆ ಇದು 45 ಮಿನಿಟ್ಸ್ ತೊಗೊಂಡಿದೆ. ಅಂದರೆ ಫಸ್ಟ್ ಮಾಡ್ತಾ ಇರೋದಕ್ಕೆ ಯಾರಿಗಾದ್ರು ಸ್ವಲ್ಪ ಪ್ರಾಕ್ಟೀಸ್ ಇತ್ತು, ಇನ್ನೂ ಸ್ವಲ್ಪ ಫಾಸ್ಟಾಗಿ ಮಾಡ್ಕೋತಾರೆ ಅಂದರೆ 30 ಮಿನಿಟ್ಸಲ್ಲೇ ಕಂಪ್ಲೀಟ್ ಮಾಡ್ಕೋಬೋದು. ತುಂಬಾ ಈಸಿ ನೋಡಿ. ಆಲ್ಮೋಸ್ಟ್ ದಾರ ಎಲ್ಲ ಬಂದುಬಿಟ್ಟಿದೆ, ಇನ್ನು ಸ್ವಲ್ಪ ಇದೆ ಅಷ್ಟೇ. 2 ದಾರನೂ ನಾವು ಈ ಕೈ ಉದ್ದಕ್ಕೆ ಇಟ್ಕೊಂಡು ಸೀರೆನ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ನೀಟಾಗಿ ದಾರನ ಈ ರೀತಿ ಬಿಚ್ಕೊಳ್ತಾ ಹೋದರೆ ನಮಗೆ ತುಂಬಾ ಈಸಿಯಾಗಿ ಎಲ್ಲ ದಾರನೂ ಬಂದುಬಿಡುತ್ತೆ. ನೋಡಿ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗ್ತಾ ಬಂತು. ಕೆಲವರಾದರೆ ಈ ಥರದ್ದು ಬೇಡವೇ ಬೇಡ ಅಂತ ನೀಟಾಗಿ ಜಿಗ್ಜಾಗ್ ಮಾಡಿಸ್ಕೊಂಡು ಹೊಸ್ದಾದ್ರೂ ಬೇಬಿ ಕುಚ್ಚು ಅಥವಾ ಇನ್ನೇನಾದರೂ ಕುಚ್ಚನ್ನ ಕಟ್ಸ್ಕೋತಾರೆ. ಕೆಲವರು ಸಿಂಪಲ್ಲಾಗಿರಲಿ ಅನ್ನೋರು ಈ ರೀತಿ ಒಂದೊಂದು ಗಂಟೆನ ಮಾತ್ರ ಹಾಕ್ಸ್ಕೋತಾರೆ. ಈ ಕಾಲದಲ್ಲಿ ಈ ಥರ ಮಾಡಿಸ್ಕೊಳ್ಳೋರಂತೂ ತುಂಬಾ ಕಡಿಮೆ ಇದ್ದಾರೆ ನೋಡಿ. ಇವಾಗ ಈ ಥರ ಎಲ್ಲ ನೀಟಾಗಿ ಬಿಚ್ಚಿದ್ದಾದಮೇಲೆ ಸೀರೆಗೆ ಮೇಲೆ ಏನಾದರೂ ಸಪೋರ್ಟ್ ಕೊಡಬೇಕು, ಏನಾದರೂ ತೂಕ ಇಟ್ಕೋಬೇಕು. ಅಥವಾ ನಾನಿಲ್ಲಿ ಒಂದು ಸೀರೆ ಪಿನ್ನನ್ನು ಸುಚ್ಚಿದ್ದೀನಿ. ಈಗ ನೋಡಿ ಸ್ವಲ್ಪ ಒಂದು ಅರ್ಧ ಇಂಚಷ್ಟು ದಾರನ ತೊಗೊಂಡು, ಅಗಲ ಅರ್ಧ ಇಂಚಷ್ಟು ಅಗಲ ದಾರನ ತೊಗೊಂಡು ಈ ರೀತಿ ಸುತ್ತಕೊಂಡು ಒಂದು ಗಂಟು ಹಾಕ್ಕೊಂಡು, ಮತ್ತು ಆ ಗಂಟನ್ನು ನಾವು ಈ ಥರ ಸೂಜಿನ ಆ ಗಂಟು ಒಳಗಡೆ ಸೂಜಿನ ಇಟ್ಟು ಸೀರೆಗೆ ಹತ್ತಿರವಾಗಿ ಹಾಕ್ಕೋಬೇಕಾಗುತ್ತೆ ನೋಡಿ. ನಿಮ್ಗೇನಾದರೂ ಸ್ವಲ್ಪ ಈ ದಾರ ಸಿಕ್ಕಾಗಿದೆ ಅನಿಸುತ್ತು ಅಂದರೆ ಯಾವುದಾದ್ರೂ ಒಂದು ಬಾಚಣಿಗೆ ತೊಗೊಂಡು, ಅಂದರೆ ನಾವು ತಲೆ ಬಾಚ್ಕೋತೀವಲ್ಲ ಅದೇ ಬಾಚಣಿಗೆ ತೊಗೊಂಡು ನೀಟಾಗಿ ನಾವು ತಲೆ ಬಾಚೋ ಥರನೇ ಬಾಚ್ಕೋಬೋದು. ನಿಮ್ಗೆ ಒಂದು ದಾರ ಹಂಗೂ ಹಿಂಗೂ ಆಯಿತು ಅಂದ್ರೂ ಏನು ತೊಂದರೆ ಬರೋಲ್ಲ. ಇಲ್ಲಿ ನಾವು ಆ ದಾರನ ಎಕ್ಸ್ಟ್ರಾ ಯಾವ್ದು ಬಂದಿರುತ್ತೋ ಅದನ್ನು ನಾವು ಸಿಸರಿಂದ ಮತ್ತು ಕಟ್ ಮಾಡ್ಕೋಬೋದು ನೋಡಿ. ಈ ಥರ ನೀಟಾಗಿ ಸುತ್ತಕೊಂಡು ಈ ಥರ ಗಂಟು ಹಾಕೋದಷ್ಟೇ ನೋಡಿ. ಈ ಗಂಟು ಹಾಕಿರ್ತೀವಿ, ಈ ಗಂಟು ಒಳಗಡೆ ಈ ಥರ ಸೂಜಿನ ಇಟ್ಕೊಂಡು ಹತ್ರ ಟೈಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈಗ ಇದು ನಿಮ್ಗೇನಾದರೂ ಉದ್ದ ಅನಿಸ್ತು ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಅಂದ್ರೂ ನಾವು ಆ ಸಿಸರಿಂದ ಕೆಳಗಡೆ ಉದ್ದನ ಕಟ್ ಮಾಡ್ಕೋಬೋದು. ಇದು ಬಾರ್ಡ್ರ್ ಇರೋ ಕಡೆ ಸ್ವಲ್ಪ ದಾರ ಅನ್ನೋದು ಜಾಸ್ತಿ ಇರುತ್ತೆ, ಅದಕ್ಕೆ ಸ್ವಲ್ಪ ದಪ್ಪ ಬರುತ್ತೆ. ಆಲ್ಮೋಸ್ಟ್ ಈ ಕಡೆ ಸೀರೆ ಕಡೆ ಕಟ್ಟುವಾಗೆಲ್ಲನೂ ತೆಳ್ಳಗೇ ಬರುತ್ತೆ ನೋಡಿ. ಈ ಥರ ಉದ್ದ ಆಯಿತು ಅನಿಸಿದ್ರೆ ನೀವು ಸ್ವಲ್ಪ ಕೆಳಗಡೆ ಕಟ್ ಮಾಡ್ಕೋಬೋದು.
ನೋಡಿ ಎಲ್ಲ ನಾನು ನೀಟಾಗಿ ಕಟ್ಟಿದಾಗಿದೆ. ಈಗ ಲಾಸ್ಟಲ್ಲದು ಇನ್ನೊಂದು ಸರ್ತಿ ಅದೇ ರೀತಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಈಸಿಯಾಗಿ ಕಟ್ಬೋದು ನೋಡಿ. ಕೆಳಗಡೆ ಉದ್ದ ಆಯಿತು ಅನಿಸಿತ್ತು ನಿಮಗೆ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಬಂದಿರೋದನ್ನು ಈ ರೀತಿಯಾಗಿ ನೀಟಾಗಿ ಕಟ್ ಮಾಡ್ಕೋಬೋದು. ಇದು ಸೀರೆ ದಾರ ಅಲ್ವಾ, ಅದಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ತಾನೆ ಇರುತ್ತೆ. ಬಟ್ ಇದು ಯಾವುದೇ ಕಾರಣಕ್ಕೂ ಮಡ್ಚ್ಕೊಳ್ಳಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಜಸ್ಟ್ ಒಂದು 30 to 40 ಮಿನಿಟ್ಸ್ ನಾವು ಇದು ಮಾಡಿದ್ರೆ ನಾವು ಇದಕ್ಕೆ 100 to 150 ರೂಪಾಯಿವರೆಗೂ ಚಾರ್ಜ್ ಮಾಡ್ಬೋದು. ನಾನು ಇದಕ್ಕೆ 100 ರೂಪಾಯಿ ತೊಗೋತಾ ಇದ್ದೀನಿ ಅಷ್ಟೇ. ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.